ಕ್ಯಾನ್ ಕೆಟ್ಟವ ಒತ್ತಲ್ಲಿದ್ಯಾ ಅವನಪ್ಪ. ಅಶ್ವಮೇಧ ಕುದುರೆ ತರ ಜೊತೆಗೆ ಓಡಾಡ್ಕೊಂಡಿತ್ತಲ್ಲಪ್ಪ. ಯಾವನಪ್ಪ ಹಿಂಗ್ ಮಾಡ್ದವ? ಮುಂದೊಂದು ಚಕ್ರನೇ ಬಿಚ್ಕೊಂಡು ಹೊಟ್ಟೋಗವನಲ್ಲಪ್ಪ. ಅವನ ಕೈಗ ಕರ್ನಾಗರ ಕಡಿಯ, ಬಾಯಿಗ ಬರಕ್ಕಿ ತುಂಬ, ಮೂಗ ಹಳ್ಳ ಬತ್ತೀಡ. ಅಯ್ಯೋ ಇವನ್ಗೆ ನನ್ನ ಸೋಮೇದ ಬೇಕು. ತಾಣ್ಣೆ ಬಿಚ್ಕೊಂಡು ಹೋಗ್ಬಿಟ್ಟವನಲ್ಲಪ್ಪ. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ, ಆದ್ರೆ ಈ ಮನೇಲಿ ಕಳ್ತನ ಆಗ್ತಿರೋದು ನಿಮಗ್ ಗೊತ್ತಿದ್ಯಾ? ವಾಟ್? ಈ ಜೇಮ್ಸ್ ಬಾಂಡ್ ಮನೇಲೆ ಕಳ್ತನನ? ಈ ಬಿಲ್ಡಪ್ ಎಲ್ಲ ಸಾಕು. ನಿನ್ನೆ ನಮ್ಮ ಮನೇಲಿ ಹಾಲು, ಮೊಸರು, ಸೊಪ್ಪು, ತರಕಾರಿ ಯಾವ್ದು ಕಾಣಿಸ್ತಿಲ್ಲ. ಕಳ್ಳ ಬಂದು ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಏನ್ ಕಷ್ಟ ಇತ್ತೋ ಏನ್ ಕತೆನೋ, ಅಥವಾ ಬೇರೆ ಯಾರಿಗಾದ್ರೂ ಸಹಾಯ ಮಾಡಕ್ ತಗೊಂಡೋದ್ನ ಏನೋ? ಅದ್ರ ಬಗ್ಗೆ ನೀನೇನ್ ತಲೆ ಕೆಡ್ಸ್ಕೊಬೇಡ. ಏನ್ ತಲೆ ಕೆಡ್ಸ್ಕೊಬೇಡ, ಅದನ್ನೆಲ್ಲ ತರಕ್ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ? ಕೆಲವೊಂದ್ಸಲ ದುಡ್ಡಿಗಿಂತ ಪ್ರೀತಿನೇ ಮುಖ್ಯ ಆಗುತ್ತೆ. ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾನು ಅದನ್ನೆಲ್ಲ ಸಂಪಾದನೆ ಮಾಡಿ ತಂದು ಕೊಡ್ತೀನಿ. ಆ ಕಳ್ಳನ್ ಹಿಡಿರಿ ಅಂದ್ರೆ ಏನು ಅವ್ನ್ ಸಾರೆ ಮಾತಾಡ್ತಿದ್ರಾ? ಕದ್ದು ಹಾಲು ಕುಡಿಯಕ್ ಬಂದ್ಬೇಕು, ಮತ್ತೆ ನಾಳೆ ಕದ್ದು ಕುಡಿಯಕ್ ಬರಲ್ವಾ? ಆವಾಗ ಅದನ್ನ ಹಿಡಿದು ಕಾಲ್ ಮುರಿದ್ರಾಯ್ತು. ನಿಮಗ್ ಗೊತ್ತಾ, ಎಷ್ಟೊಂದ್ ಕೇಸಸ್ ಅಲ್ಲಿ ಕಳ್ತನಕ್ಕೂ ಕಳ್ಳರಾಗಕ್ಕೂ ಮೂಲ ಕಾರಣ ಅವ್ರ ತಾಯಿನೇ ಅಂತೆ. ಡಾರ್ಲಿಂಗ್, ಈ ಕಳ್ತನದ ವಿಷಯದಲ್ಲಿ ತಾಯಿ ಯಾಕೆ? ನಾ ಹೇಳಿದ್ದು ಆ ಕಳ್ಳನ್ ತಾಯಿ ಬಗ್ಗೆ, ನಿಮ್ ತಾಯಿ ಬಗ್ಗೆ ಅಲ್ಲ. ಅವನ್ ತಾಯಿ ಆದ್ರೇನು ನನ್ ತಾಯಿ ಆದ್ರೇನು ತಾಯಿ ತಾಯಿನೇ. ತಾಯಿ ಅವತ್ತು ಕಳ್ತನ ಮಾಡಿ ಕೊಲೆ ಮಾಡಿ ಅಂತ ಹೇಳಲ್ಲ. ನಮ್ ಸ್ವಾರ್ಥಕ್ಕೋಸ್ಕರ ನಾವ್ ಈ ದಾರಿ ಹಿಡಿದಿರ್ತೀವಿ ಅಷ್ಟೇ. ಆ ಕಳ್ಳನ್ ಹಿಡಿಯಕ್ಕೆ ನಾನ್ ತಲೆ ಕೆಡ್ಸ್ಕೊಂಡಿದ್ರೆ ನಿಮ್ದೇನಿದು ಉಪದೇಶ? ಈ ಕಂತೆ ಪುರಾಣ ಎಲ್ಲ ಬಿಟ್ಟು ಫಸ್ಟ್ ಹೋಗಿ ಆ ಕಳ್ಳನ್ ಹಿಡ್ಕೊಂಡ್ಬಂದು ಈ ಹೆಂಡತಿಗೆ ತಕ್ಕ ಗಂಡ ಆಗಿ. ನೀನ್ ಹೇಳಿದ ತಕ್ಷಣ ಹಿಡ್ಕೊಂಬರಕ್ ಅವನೇ ನನ್ನ ಸಂಬಂಧಿಕನ? ಸ್ವಲ್ಪ ಟೈಮ್ ಕೊಡು ಡಾರ್ಲಿಂಗ್, ಅವನ್ ಎಲ್ಲೇ ಇದ್ರು ನಿನ್ ಮುಂದೆ ತಂದು ನಿಲ್ಲಿಸ್ತೀನಿ. ಮೊದ್ಲು ಹೋಗಿ ಆ ಕಳ್ಳನ್ ಹಿಡ್ಕೊಂಬನ್ನಿ. ಅಲ್ಲಿ ತನಕ ನನ್ನ ಟಚ್ಚು ಮಾಡಬೇಡಿ, ಬೆಡ್ರೂಮ್ಗೂ ಬರಬೇಡಿ. ಯಾರ್ದೋ ಮನೆ ಬೆಳಗಕ್ ಹೋಗಿ ನಮ್ಮನೇನೆ ಕತ್ಲು ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಇಷ್ಟು ದಿನ ನಮ್ಮ ಬೀದಲ್ಲಿ ಇಲ್ದಿರೋ ಕಳ್ಳ ಇವತ್ತು ಎಲ್ಲಿಂದ ಬಂದ್ಬಿಟ್ಟ? ಉಳಿಸೋಕೆ ಹೋದ್ರೆ ಜಾಸ್ತಿನೇ ಖರ್ಚಾಯ್ತಾ ಇದಲ್ಲಪ್ಪ. ಬಾಮಣ್ಣ, ತಕೊಳ್ಳಿ ನಾಷ್ಟ. ಆಮೇಲೆ ಪುಟ್ಮನಿ, ನನ್ನ ಕಣ್ಣಿಗೆ ಇಷ್ಟೊಂದು ಅನ್ನ ಕಾಣಿಸ್ತಾ ಇದೆ. ಪಲಾವ್ ಥರ ಬೇರೆ ವಾಸನೆ ಅದೇ. ಬರೀ ವಾಸನೆ ಅಲ್ಲ, ಅದು ಪಲಾವೇ. ಇದಕ್ಕೆ ಎಷ್ಟು ದುಡ್ಡು ಕೊಡಬೇಕು? ಇದಕ್ಕೆ ಕಾಸು ಕೊಡಂಗಿಲ್ಲ, ಬಿಟ್ಟಿಯಾಗಿ ತಿನ್ನಿ ತಿನ್ನಿ. ಅಪ್ಪ ಏಳುಮಲೆ ಮಹದೇಶ್ವರ, ನನ್ನ ಹೆಂಡ್ರಿಗೆ ಇಷ್ಟು ಒಳ್ಳೆ ಬುದ್ಧಿನ ಹೆಂಗೆ ಕೊಟ್ಬಿಟ್ಟೆಪ್ಪ. ಬಾಬಣ್ಣ, ಒಳ್ಳೋಳು ನಾನಲ್ಲ, ನೀವು. ಬಜೆಟ್ ಲೆಕ್ಕಾಚಾರದಲ್ಲಿ ನನ್ನ ಹೆಂಡತಿ ಸೋಲ್ಬಾರ್ದು ಅಂತ ಫ್ರಿಜ್ದಲ್ಲಿ ತರಕಾರಿ ತಂದಿಟ್ಟಿರೋರು ನೀವು ತಾನೇ. ಇದಕ್ಕಮ್ಮೆ ಸುಮ್ಮನಾಗ್ಬಿಟ್ಟೆ. ಬಾಬಣ್ಣ, ನೀವು ಸಾನೆ ನೀಚ್ ಪರ್ಸನ್. ಅದು ನೀಚ್ ಪರ್ಸನ್ ಅಲ್ಲ ಕಮ್ಮೆ, ನೈಸ್ ಪರ್ಸನ್. ಹೇಳಿದ್ರೆ ಜಾಡ.